ಹಾಯ್ ಗೈಸ್, ನಾನ್ ನಿಮ್ಮ ನೆನ್ಮಂಗಲ್ ಜೆನ್ಮೋಟರ್ ಜಾಯಿದ್ ಮಾತಾಡ್ತಿದ್ದೀನಿ. ಇವತ್ ನೋಡಿ RX ತಿರ್ಗಾ ಒಂದ್ ಬ್ಲಾಕ್ ಆಗ್ತಾ ಇದ್ದೀನಿ. ನಮ್ಮ ಅಣ್ಣ ಏನೋ ಮಾಡ್ಕೊಂಡ್ ಕೂತವ್ರೆ ನೋಡಿ ಗೈಸ್. ಅಣ್ಣ ಏನ್ ಚೆಕ್ ಮಾಡ್ತಾ ಇದ್ದೀರಾ ಅಣ್ಣ? ಕಾರ್ಬೋರೇಟರ್ ಪ್ರಾಬ್ಲಮ್ ಚೆಕ್ ಮಾಡ್ತಾ ಇದ್ದೀರಿ ಜೈ. ಏನ್ ಪ್ರಾಬ್ಲಮ್ ಇತ್ತಣ್ಣ? ಒಂಚೂರು ಜಾಸ್ತಿ ಪೆಟ್ರೋಲ್ ಬರ್ತಾ ಇತ್ತು, ಕ್ಲಿಯರ್ ಮಾಡ್ತಾ ಇದ್ದೀರಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಣ್ಣ? ನೀಡ್ಲೆಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೀರಿ. ಸ್ಪ್ರೆಟ್ಟಿಂಗ್ ಗೋಸ್ಕರ ಅಣ್ಣ ಇದು? ಅಣ್ಣ ಲೀಡ್ ಲಿಪ್ಪಿನ್ ಎಲ್ಲ ಹಾಕಿದ್ರಾ? ಆಯ್ತು ಜೈ, ಇದೆಲ್ಲ ನೀಡ್ಲ್ ಅಣ್ಣ ಇದು ಕಾರ್ಬೇಟ್ರಿ ಯಾವ್ದಣ್ಣ ಇದು? ಮೋಟೋ 1 PWK 34 mm. ಹೌದಾ ರಮಣ, ಇದು ಹಾಕಿದ್ರೆ ಏನ್ ಇನ್ಕ್ರೀಸ್ ಆಗ್ತದೆ ರಮಣ? ಪರ್ಫಾರ್ಮೆನ್ಸ್ ಗೆ. ಹೌದಾ ಗೈಸ್, ಇದು RX ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ನೋಡಿ ಗೈಸ್, ಇದು ನಮ್ ಟೀಮ್ ಅದ RCB ಗ್ರಿಪ್ ಕವರ್ ಇಂದ ನಾನು RX ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ನೋಡಿ ಗೈಸ್. ಇದು ಬಂದ್ಬಿಟ್ಟು ಸ್ವಿಚ್ ಹಂಟಾರ್ದು ಗೈಸ್. ಇದು ಬುಲೆಟ್ ಹಂಟಾರ್ ಬರ್ತದಲ್ಲ, ರಾಯಲ್ ಎನ್ಫೀಲ್ಡ್ ಈ ಸ್ವಿಚ್ ಗೈಸ್. ಇದು ಬಂದ್ಬಿಟ್ಟು ಇಂಡಿಕೇಟರ್ ಆರಂದು ಸ್ವಿಚ್ ನೋಡಿ ಗೈಸ್. ಇದು ಹ್ಯಾಂಡ್ಲ್ ಮೌಂಟ್ ಎಲ್ಲ ಏನ್ ಹಾಕಿದೀವಿ ಸೇಮ್ ಕಲರ್ ಹ್ಯಾಂಡ್ಲು ಅದೆಲ್ಲ ಮ್ಯಾಚಿಂಗ್ ಮಾಡ್ಸಿರೋದು ಗೈಸ್. ಇದು ಬಂದ್ಬಿಟ್ಟು BS6 ಸ್ವಿಚ್ ಹೆಂಟಾರ್ದು ಇದು ನೋಡಿ ಗೈಸ್. ಅದಕ್ಕೋಸ್ಕರ ಇಲ್ಲಿ ಮಾಡ್ಸಿರೋದು ಸ್ವಿಚ್, ಇದು ಎಕ್ಸ್ಟ್ರಾ ಸ್ವಿಚ್ ಹ್ಯಾಂಡ್ಲ್ ಸ್ವಿಚ್ ಆನ್ ಅಂಡ್ ಆಫ್ ಗೋಸ್ಕರ. ಇದೆಲ್ಲ ಮಾರಿನ್ ಥ್ರೋಡ್ ಹಾಕಿ ಆಮೇಲೆ ಯೋಗ್ಗಳು ಎಲ್ಲಾ ನಿಮ್ ಕ್ರೋಮ್ ಮಾಡ್ಸಿರೋದು, ಪ್ಲೇಟಿಂಗು ಲಿವರ್ಗಳು ಎಲ್ಲ ಆಯ್ತಾ ಗೈಸ್. ಆಮೇಲೆ ಬಂದ್ಬಿಟ್ಟು ಗೈಸ್, ಇದು ಏನ್ಕೋಸ್ಕರ ಎಲ್ಲೋ ಮಾಡ್ಸಿದೀವಿ ಅಂದ್ರೆ ಕಾನ್ಸ್ ಬಂದ್ಬಿಟ್ಟು ಹಿಂದೆ ಸಿಂಗಾರಂ ಮತ್ತೆ ಫುಟ್ ರೆಸ್ಟ್ ಬ್ರಾಕೆಟ್ ಗೋಸ್ಕರ ಇದು ಮ್ಯಾಚಿಂಗ್ ಆಗ್ಲಿ ಅಂತ ಮಾಡ್ಸಿರೋದು ಗೈಸ್. ಇದು ಬಂದ್ಬಿಟ್ಟು ಫುಲ್ ಸಕ್ಕದಾಗಿ ಗ್ರಾಫಿಕ್ ಮಾಡ್ಸಿದೀವಿ. ಇದು ನೋಡಿ ಡೆವಿಲ್ ಮುಖ ಇದು ಬಂದ್ಬಿಟ್ಟು ಆಯ್ತಾ ಗೈಸ್. ಇಲ್ಲಿ ಬಂದ್ ನೋಡಿದ್ರೆ ನಿಮ್ಗೆ ಮರ್ಗಾಡ್ಗೆ ಫ್ರಂಟ್, ಆಮೇಲೆ ಬಂದ್ಬಿಟ್ಟು ಬೆಂಕಿ ತರ ಇರ್ತದೆ ಇದು ಎಲ್ಲ ನೋಡಿ. ಈ ಕಡೆ ಎಲ್ಲಾ ಡೆವಿಲ್ ಮುಖಗಳು ಗೈಸ್. ಇದು ನೋಡಿ ಗೈಸ್, ಇಲ್ಲಿ ಎಲ್ಲಾ ಫ್ರಂಟ್ ಎಲ್ಲ ಬಂದ್ಬಿಟ್ಟು ಇದು ಆಯ್ತಾ ಡೆವಿಲ್ ಮುಖ ಮತ್ತೆ ಫೈರ್ ಹಾಕಿ ತರ ಮಾಡಿರೋದು. ಆಮೇಲೆ ಹಿಂದ್ಗಡೆ ಬಂದ್ಬಿಟ್ಟು ಕಾರ್ಬನ್, ಸೇಮ್ ಕಾರ್ಬನ್ ಹೆಂಗೈತೆ ಹಂಗ್ ಮಾಡ್ಸಿರೋದು ಗೈಸ್. ಆಮೇಲೆ ಬಂದ್ಬಿಟ್ಟು ಏನೈತೆ ಅಂದ್ರೆ ಇದೆಲ್ಲ ಪ್ಲೇಟಿಂಗ್ ಆಗಿರೋದು ಗೈಸ್. ಇದು ಪ್ಲೇಟಿಂಗ್ ನೋಡಿ ನೀಟಾಗಿ ಮೇಂಟೈನ್ ಇಲ್ಲ ಅಂದ್ರೆ ಗೈಸ್ ಈ ತರ ಚಿಟ್ಟೆ ಆಗೋತದೆ ಗೈಸ್. ಇದಕ್ಕೆ ನೀಟಾಗಿ ನೋಡ್ಕೊಬೇಕು ಗೈಸ್ ಇದೆಲ್ಲ ಪ್ಲೇಟಿಂಗ್ ಎಲ್ಲ ಆಯ್ತಾ ಗೈಸ್. ಆಮೇಲೆ ಏನೈತೆ ಅಂದ್ರೆ ಇದು ಹ್ಯಾಂಡ್ಲಿಗೆ ಎಲ್ಲ ಮ್ಯಾಚಿಂಗ್ ಆಗೋ ತರ ರಿಮ್ಗಳು ಕಲರ್ ಮಾಡ್ಸಿರೋದು ಇದು ಆಯ್ತಾ ಗೈಸ್. ನೋಡಿ ಗೈಸ್, ಇದ್ರಲ್ಲಿ ಬಂದ್ಬಿಟ್ಟು ಡಿಫ್ರೆನ್ಸ್ 2 ಕಲರ್ ಏನಂದ್ರೆ ಇದು ಗೋಲ್ಡ್ ಕಲರ್ ಒಂದ್ ಮಾಡ್ಸಿದೀವಿ. ಫ್ರಂಟ್ ಅಂಡ್ ಬ್ಯಾಕ್ ರಿಮ್ಗಳಿಗೆ ಮಾತ್ರ ಹಾಕ್ಸಿರೋದು ಇದು ಗೋಲ್ಡ್ ಆಯ್ತಾ ಗೈಸ್. ಇದಕ್ ಬಂದ್ಬಿಟ್ಟು ಟ್ಯಾಂಕ್ಗೂ ಗ್ರಾಫಿಕ್ ಮಾಡ್ಸಿರೋದು ಒಂಥರ ಡಿಫ್ರೆನ್ಸ್ ಆಗಿ ಆಯ್ತಾ ಗೈಸ್. ಇದು ಬಂದ್ಬಿಟ್ಟು ಚೈನ್ ಹಾಕ್ಸಿರೋದು ನೋಡಿ ಗೈಸ್. ಇದು ಸೇಮ್ ಚೈನ್ ಡಿಸೈನ್ ಆಯ್ತಾ ಗೈಸ್. ಇದು ಏನ್ ಕಾಣಿಸ್ತಿದೆ ನಿಮ್ಗೆ ಬಂದ್ಬಿಟ್ಟು ಇದು ಉಗುರುಗಳು ಗೈಸ್. ಇದು ಏನಕ್ಕಂತ ಈ ತರ ಮಾಡ್ಸಿರೋದು, ಗೋಸ್ಟ್ ರೈಡರ್ ಒಂದ್ ಮೂವಿ ಬಂದಿತ್ತು ಗೈಸ್ ಆಯ್ತಾ. ನೋಡಿ ಇಲ್ಲಿ ಗೋಸ್ಟ್ ಕಾಣಿಸ್ತೈತೆ ಆಯ್ತಾ ಗೈಸ್. ಗೋಸ್ಟ್ ರೈಡರ್ ಮೂವಿ ಮಾಡ್ಸಿರೋದು ನೋಡಿ, ಇಲ್ಲಿ ಬರ್ಸಿದೀವಿ ಆಯ್ತಾ ಗೈಸ್. ಆಮೇಲೆ ಬಂದ್ಬಿಡಿ ನೋಡಿ ಶೀಲ್ಡ್ಗುನು ಸೇಮ್ ಮಾಡ್ಸಿರೋದು ಗೈಸ್. ಇಲ್ಲಿ ಕಾಣಿಸ್ತದ ನೋಡಿ ಗೈಸ್ ನಿಮ್ಗೆ ಹೆಸರು, ಸೇಮ್ ಆ ಮೂವಿ ನೋಡಿನೇ ಇದು ನಾವು ಕ್ಯಾಲ್ಕುಲೇಟ್ ಮಾಡಿ ಇದು ಗ್ರಾಫಿಕ್ ಮಾಡ್ಸಿರೋದು ಗೈಸ್ ಆಯ್ತಾ ಗೈಸ್. ಆಮೇಲೆ ಬಂದ್ಬಿಟ್ಟು ನೋಡಿ ಗೈಸ್, ಇದು ಬಂದ್ಬಿಟ್ಟು ಫಿಯಾರೋದು ಆಯ್ತಾ ಗೈಸ್. ಇದು ಫಿಯಾರೋ ಬ್ರಾಕೆಟ್ ಗೈಸ್. ಇದು ಫುಟ್ ರೆಸ್ಟ್ ಬ್ರಾಕೆಟ್ ಆಯ್ತಾ ಗೈಸ್. ಆಮೇಲೆ ಬಂದ್ಬಿಟ್ಟು ಕಿಂಗ್ RX ಕಿಂಗ್ದು ಸಿಂಗಾರಂ ಗೈಸ್ ಇದು ಆಯ್ತಾ ಗೈಸ್. ಆಮೇಲೆ ಬಂದ್ಬಿಟ್ಟು ಶಾಕ್ ಅಬ್ಸರ್ವ್ ನೋಡಿ ಗೈಸ್. ಫ್ರಂಟ್ ಅಂಡ್ ಬ್ಯಾಕು ರಿಮ್ಗಳಿಗೆ ಏನ್ ಕಲರ್ ಮಾಡ್ಸಿದೀವಿ ಮ್ಯಾಚಿಂಗ್ ಇರ್ಲಿ ಅಂತ ಸೀಟ್ ರಿಂಗು ಮತ್ತೆ ಆಯ್ತಾ ಗೈಸ್ ಶಾಕ್ ಅಬ್ಸರ್ವ್ ಮಾಡ್ಸಿರೋದು ಗೈಸ್. ಇದು ಕ್ರೋಮ್ ಏನ್ ಇದು ಫುಲ್ ಮಾಡ್ಸ್ಲಿಲ್ಲ ಅಂದ್ರೆ ನಾವು ಇದು ಆಯ್ತಾ ಗೈಸ್ ಒಂಥರ ಗಲೀಜ್ ಕಾಣ್ತದೆ ಗೈಸ್ ಆಯ್ತಾ ಗೈಸ್. ಅದಕ್ಕೆ ಗೈಸ್ ಇದು ಮಾಡ್ಸಿರೋದು. ಆಮೇಲೆ ಬಂದ್ಬಿಟ್ಟು ಬ್ಯಾಕ್ ಮರಗಾಡು ಏನ್ ಈ ತರ ಕ್ರೋಮ್ ಮಾಡ್ಸ್ಲಿಲ್ಲ ಅಂತ ಅಂದ್ರೆ ಎಲ್ಲಾ ಒಂದೇ ತರ ಮಾಡಿಸ್ಬಿಟ್ರೆ ಪ್ರಯೋಜನ ಇರಲ್ಲ ಎಲ್ಲಾ ಗಾಡಿಗಳಿಗೆ ಆಯ್ತಾ ಗೈಸ್. ಇದ್ರಲ್ಲಿ ಒಂಚೂರು ಡಿಫ್ರೆನ್ಸ್ ಆಗಿರ್ಲಿ ಅಂತ ಇದು ಮಾಡ್ಸಿರೋದು ಗೈಸ್ ನಾವು ಬ್ಲ್ಯಾಕ್ ನೋಡಿ ಗೈಸ್. ರೈಟ್ ಸೈಡ್ ಏನ್ ತೋರಿಸ್ತೇನೆ ನಿಮ್ಗೆ ಸೇಮ್ ಹಂಗೆ ಐತೆ ಗೈಸ್ ಆಯ್ತಾ ಗೈಸ್. ಇದ್ರಲ್ಲಿ ಏನಂದ್ರೆ ಒಂದು ಡಿಫ್ರೆನ್ಸು ಕಿಂಗು ಸಿಂಗಾರಮ್ನಲ್ಲಿ ನೋಡಿ ಗೈಸ್. ಇದು ಚೈನ್ ಅಡ್ಜಸ್ಟಿಂಗ್ಗೆ ನಮ್ಗೆ ಒಳ್ಳೇದು ಗೈಸ್ ಆಯ್ತಾ ಗೈಸ್. ನೋಡಿ ಇದ್ರಲ್ಲಿ ಏನ್ ಇರ್ತದೆ ಅಂದ್ರೆ ಒಂದು ಆಲಂಕಿ ಬಳಿ ತಿರ್ಗಿಸ್ರೆ ಮುಗ್ದೋಯ್ತು ಗೈಸ್, ಈಸಿ ಆಗಿರ್ತದೆ ಆಯ್ತಾ ಗೈಸ್. ಆಮೇಲೆ ಬಂದ್ಬಿಟ್ಟು ನಿಮ್ಗೆ ರೈಟ್ ಸೈಡ್ ಏನ್ ತೋರಿಸ್ತೆ ಬ್ರಾಕೆಟ್, ಫುಟ್ ರೆಸ್ಟ್ ಬ್ರಾಕೆಟ್ ಆಯ್ತಾ ಗೈಸ್. ಅದಕ್ಕೋಸ್ಕರ ಇದರಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಬರ್ತದೆ, ಅದಕ್ಕೋಸ್ಕರ ಇದು ಕ್ಲಾಂಪ್ ಕೊಟ್ಟಿರೋದು ಗೈಸ್ ಆಯ್ತಾ ಗೈಸ್. ಇದರಲ್ಲಿ ಆಲಂಕಿ ಬೋಲ್ಟ್ ಸಿಸ್ಟಮೇ ಮಾಡಿರೋದು ಗೈಸ್, ಟೋಟಲಿ ಆಲಂಕಿ ಬೋಲ್ಟ್ ಸಿಸ್ಟಮೇ ಮಾಡಿರೋದು ಆಯ್ತಾ ಗೈಸ್. ನೋಡಿ ಗೈಸ್, ಇಲ್ಲೇ ಐತೆ ಆ ಮೂವಿ ಹೇಳಿದ್ದೆ ಅಲ್ಲ ನಾನು ಗೋಸ್ಟ್ ರೈಡರ್ ಅಂತ. ನೋಡಿ ಗೈಸ್, ಇದೇ ಗೋಸ್ಟ್ ರೈಡರ್ ಆಯ್ತಾ ಗೈಸ್. ಮೋನೋಗ್ರಾಮ್ ಒಂಚೂರು ಬಂದ್ಬಿಟ್ಟೈತೆ ಅರ್ಧ, ಟೋಟಲಿ ಇದೆ ಗೈಸ್ ಆಯ್ತಾ ಗೈಸ್. ಸೇಮ್ ರೈಟ್ ಸೈಡ್ ನಲ್ಲಿ ಏನೈತೆ ಅದೇ, ಅಂದ್ರೆ ಈ ನಾವು ಗೋಸ್ಟ್ ರೈಡರ್ ಫೋಟೋ ಹಾಕ್ಸಿರ್ಲಿಲ್ಲ ಗೈಸ್. ನೋಡಿ ಗೈಸ್, ಇದೆಲ್ಲ ಕ್ಯಾಮ್ರಾ ಇತ್ತು ನೋಡಿ ಗೈಸ್. ಇದೆಲ್ಲ ಕಾರ್ಬನ್ ಮಾಡ್ಸಿರೋದು ಗ್ರಾಫಿಕ್ ನಲ್ಲೇ, ಏನ್ ಸ್ಟಿಕ್ಕರಿಂಗ್ ಇಲ್ಲ ಇದೆಲ್ಲ ಆಯ್ತಾ ಗೈಸ್. ನೋಡಿ ಗೈಸ್, ಏನ್ ಗ್ರಾಫಿಕ್ ಇಲ್ಲ ಆಯ್ತಾ ಗೈಸ್. ನೋಡಿ ಆಮೇಲೆ ಬಂದ್ಬಿಟ್ಟು ಸೇಮ್ ಲೆಫ್ಟ್ ಸೈಡು ಸೇಮ್ ಮಾಡ್ಸಿದೀವಿ ಅಂತ ತಿಳ್ಕೊಂಬೇಡಿ. ನೋಡಿ ಇದೆಲ್ಲ ಚೇಂಜಸ್ ನೋಡಿ, ಇಲ್ಲಿ ಅರ್ಧ ಚೈನ್ ಐತೆ
ಆಯ್ತಾ ಗೈಸ್. ಆಮೇಲೆ ಫಾಕ್ಸ್ ಅಂತ ಹಾಕ್ಸಿದೀವಿ ನೋಡಿ. ಇಲ್ಲೆಲ್ಲ ಗೋಸ್ಟ್ದು ಫೋಟೋ ಐತೆ ನೋಡಿ ಗೈಸ್. ಇಲ್ಲೇ ಕಾಣಿಸ್ತದೆ ನೋಡಿ ಗೈಸ್. ನೋಡಿ ಗೈಸ್, ಇದು ಬಂದ್ಬಿಟ್ಟು 5 ಸ್ಪೀಡು ಆಯ್ತಾ ಗೈಸ್. ಆಫ್ಟರ್ ಮಾರ್ಕೆಟ್ದು ಇದು ಕ್ಲಚ್ ಕವರು ಆಯ್ತಾ ಗೈಸ್. ಇದ್ರಲ್ಲಿ ನೋಡಿ ಗೈಸ್ ಏನೈತೆ ಅಂದ್ರೆ ಬೇರೆ ತರ ಆಲಂಕಿ ಸಿಸ್ಟಮ್ ಗೈಸ್. ಪ್ರತಿ ಒಂದ್ ಗಾಡಿ A to Z ಬೋಲ್ಡ್ಗಳು ಆಲಂಕಿ ಸಿಸ್ಟಮ್ ಗೈಸ್. ಆಮೇಲೆ ಬೋರ್ಗೆ ಒಂದ್ ಸಣ್ಣ ಪುಟ್ಟ ಗೈಸ್. ಇದ್ರಲ್ಲಿ ಚೇಂಬರ್ದು ಕ್ರೋಮ್ ಏನಕ್ ಮಾಡಿಸ್ಲಿಲ್ಲ ಅಂದ್ರೆ ವ್ಯಾಲ್ಯೂಮ್ ಎಲ್ಲ ಚೇಂಜ್ ಆಗೋತದೆ ಗೈಸ್. ಬಿಲ್ಟ್ಗಿರ್ಲಿ ಇದಕ್ಕಿರ್ಲಿ ಜಾಸ್ತಿ ಮಾಡ್ಸಲ್ಲ ಓಡೋ ಗಾಡಿಗೆ. ಅದಕ್ಕೆ ಗೈಸ್ ಇದೆಲ್ಲ ಚೇಂಬರ್ ನಾವು ಕ್ರೋಮ್ ಮಾಡಿಸ್ಲಿಲ್ಲ ಆಯ್ತಾ ಗೈಸ್. ವ್ಯಾಲ್ಯೂಮ್ ಬರಲ್ಲ ಇದ್ರಲ್ಲೆಲ್ಲ ನೋಡಿ ಗೈಸ್. ಆಮೇಲೆ ಬಂದ್ಬಿಟ್ಟು 34mm ಕಾರ್ ಬ್ಯಾಟ್ರಿ ಇದು ಆಯ್ತಾ ಗೈಸ್. ರೀಡ್ ವಾಲ್ ಎಲ್ಲ ನೋಡಿ ಗೈಸ್ ಇಲ್ಲೈತೆ 34mm ಆಯ್ತಾ ಗೈಸ್. ಆಮೇಲೆ ಬಂದ್ಬಿಟ್ಟು ಇದಕ್ಕೆಲ್ಲ 6 ಸ್ಪೀಡ್ ರೀಡ್ ವಾಲ್ ಹಾಕಿರೋದು ಗೈಸ್. 6 ಸ್ಪೀಡ್ ರೀಡ್ ವಾಲ್ ಹಾಕ್ಬೇಕಂದ್ರೆ ನೋಡಿ ಗೈಸ್ ಇದಕ್ಕೆಲ್ಲ ಮೀಟರ್ ಏನಕ್ಕೆ ಹಾಕ್ಸ್ಲಿಲ್ಲ ಅಂದ್ರೆ ಇದೆಲ್ಲ ಅಪ್ರೂಪ್ ಆಗಿ ತೆಗಿಯೋದು ಗೈಸ್ ಆಯ್ತಾ. ಮೀಟರ್ಗಳು ಏನ್ ಹಾಕ್ಸ್ಲಿಲ್ಲ ಆಯ್ತಾ ಗೈಸ್. ಈ ಗಾಡಿನಲ್ಲಿ ಒಟ್ನಾಗೆ ಭಯಾನಕ ಡಿಫ್ರೆನ್ಸ್ ಐತೆ ಗೈಸ್ ಆಯ್ತಾ ಗೈಸ್. ಗೈಸ್ ಇವತ್ತಿನ ನನ್ನ ವಿಡಿಯೋ ಹೆಂಗೈತೆ ಅಂತ, ಆಮೇಲೆ ಗಾಡಿ ಹೆಂಗೈತೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ ಆಯ್ತಾ ಗೈಸ್. ಹಂಗೆ ಆಮೇಲೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಮರಿಬೇಡಿ ನನ್ನ ಚಾನಲ್ಗೆ.